ಸರ್, ಈಗ ಬಿ ಜೆ ಪಿಯವ್ರಿಗೆ ಬೇರೆ ಕೆಲಸ ಏನಿದೆ ಹೇಳಿ? ಬಿ ಜೆ ಪಿಯವ್ರಿಗೆ ಬೇರೆ ಕೆಲಸ ಏನಿದೆ? ಟೀಕೆ ಮಾಡೋದೇ ಅವ್ರದ್ದೊಂದು ಕೆಲಸ. ಅವ್ರು ಮಾಡಿದ್ದು ಸರಿನಾ? ಅವ್ರ ಕಾರ್ಯಕರ್ತರು ಮಾಡಿದ್ದು ಸರಿನಾ? ಒಂದು ಪಕ್ಷದ ಒಂದು ಕಾರ್ಯಕ್ರಮ ಆಗ್ತೈತೆ ಅಂತಂದರೆ ಆ ಪಕ್ಷದ ಕಾರ್ಯಕರ್ತರು ಬಂದು ಅಲ್ಲಿ ಕಪ್ಪು ಬಟ್ಟೆ ಬಾವುಟ ತೋರಿಸೋದು ಇದು ಸೌಜನ್ಯದ ಕೆಲಸನ? ಇವ್ರಿಗೆ ನಾಚಿಕೆ ಆಗಲ್ಲ? ಆ ಕೆಲಸ ನಾವು ಮಾಡ್ಬೋದು. ನಮ್ಮ ಕಾರ್ಯಕರ್ತರು ಇದ್ದಾರೆ, ಇವ್ರು ಎಲ್ಲೆಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಅದು ಎಲ್ಲ ಕಡೆಯೂ ನಮ್ಮ ಕಾರ್ಯಕರ್ತರನ್ನ ಕಳಿಕೆ ನಾವು ಕಪ್ಪು ಬಾವುಟವನ್ನು ಕೇಂದ್ರ ಸರ್ಕಾರದ ವಿರುದ್ಧನ ಮಾತಾಡ್ಬೋದು. ಬೆಲೆ ಏರಿಕೆ ಯಾರ ಕಾರಣಕ್ಕಾಗಿ ಆಗಿದೆ? ಪೆಟ್ರೋಲು ಡೀಸೆಲ್ ಯಾರು ಕಂಟ್ರೋಲ್ನಾಗಿದೆ? ಪೆಟ್ರೋಲ್ ಡೀಸೆಲ್ ರೇಟ್ ಏರಿದ ಮೇಲೆ ಸಹಜವಾಗಿ ಲೋಕಲ್ಲು ರಾಜ್ಯದೊಳಗೆ ಬೆಲೆ ಏರಿಕೆ ಆಗೋದು ಸಹಜವಾದಂಥ ಪ್ರಕ್ರಿಯೆ. ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನೋಡಿ, ಮುಖ್ಯಮಂತ್ರಿಗಳು ತಾಳ್ಮೆ ಕಳ್ಕೊಳ್ಳೋಂಥ ಪ್ರಶ್ನೆನೇ ಇಲ್ಲ. ನೀವು ಕೈ ಮಾಡಿದ್ರಂತ ನೀವಂತ ಕೈ ಮಾಡಿದ್ರ, ಅವರಿಗೆ ಕೈ ತೋರಿಸಿದ್ರು. ಏನು ಡ್ಯೂಟಿ ಮಾಡ್ತೀರಿ ನೀವು ಅಂತಂದು ಕೇಳಿದರು. ಅದನ್ನು ಬಿಟ್ಟು ಬಡಿಯೋಕೆ ಹೋದ್ರು. ಇದನ್ನೆಲ್ಲ ಅದನ್ನು ತೋರಿಸಿದ್ರಾ? ನಾನು ಕೇಳ್ತೀನಿ, ಈಗ ಅಲ್ಲಿ ಬಂದು ಮಾಡಿದಾರಲ್ಲ ಬಿ ಜೆ ಪಿ ಅವರು ಒಬ್ಬರು ಜವಾಬ್ದಾರಿ ಸ್ಥಾನದಾಗ ಇದ್ದಂಥವ್ರು. ಬಿ ಜೆ ಪಿ ಏನು ಮಹಿಳಾ ಮೋರ್ಚಾದಾಗ ಯಾರೋ ಇದ್ದಂಥವ್ರು. ಆ ತಾಯಿ ಸೌಜನ್ಯದ ಕೆಲಸನ ನಾವು ಬಿಡೋಣ ಇವ್ರನ್ನ? ನಾವು ಇವ್ರ ಕಾರ್ಯಕ್ರಮ ಮಾಡಲಿ ಬಿಟ್ರೆ ಅಂದ್ರೆ ಇವ್ರ ಕಾರ್ಯಕ್ರಮ ಮಾಡಂಗಿಲ್ಲ ಈ ರಾಜ್ಯದೊಳಗೆ. ನೋಡ್ರಿ, ಲ್ಯಾಂಡ್ ಆ್ಯಂಡ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದಕ್ಕೆ ಮಾಡಬಾರ್ದು. ಅದಕ್ಕೆ ಅವ್ರ ಮೇಲೆ ಕೇಸ್ ಆಗೇ ಆಗುತ್ತೆ. ನೋಡಿ, ಪೊಲೀಸ್ ಅಧಿಕಾರಿಗಳ ಮೇಲೆ ಮುಖ್ಯಮಂತ್ರಿಗಳು ಕೈ ಮಾಡಿದ್ರೆ ನೀವಂತ್ರಿ ಕೈ ಮಾಡಿಲ್ಲ. ನಾನು ವೇದಿಕೆ ಮೇಲೆ ಇದ್ದೆ. ನೋಡಿ, ಮುಖ್ಯಮಂತ್ರಿಗಳವರು ಅವ್ರ ಕರ್ಗ ಏನಂತ ಕೇಳಿದರು? ಯಾರು ಅವ್ರಿಗೆಲ್ಲ ಒಳಗಡೆ ಬಿಟ್ಟರೆ ಯಾರು? ಏನು ಕೆಲಸ ಮಾಡ್ತೀರಿ ನೀವು ಅಧಿಕಾರಿಗಳು ಅಂತ ಕೇಳಿದ್ರು ಅಷ್ಟೇ. ಆ ರೀತಿ ನೋಡಿ, ಮುಖ್ಯಮಂತ್ರಿಗಳು ಎರಡು ತಾಳ್ಮೆ ಕಳ್ಕೊಳ್ಳೋಂಥ ಪ್ರಶ್ನೆ ಇಲ್ಲ. ತಾಳ್ಮೆ ಸಫಿಷಿಯೆಂಟ್ ಇದೆ ನಮ್ಮ ಮುಖ್ಯಮಂತ್ರಿಗಳಿಗೆ. ಇದಕ್ಕೆ ತಾಳ್ಮೆ ಇದ್ದಕ್ಕೇ ಈ ರಾಜ್ಯದೊಳಗೆ ಬಡವರು ಸಾಮಾಜಿಕ ನ್ಯಾಯದಾಗ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದನ್ನು ಬಿಟ್ಟು ತಾಳ್ಮೆ ಕಳ್ಕೊಳ್ಳೋಂಥ ಪ್ರಶ್ನೆ ಬರೋಂಗಿಲ್ಲ ಮುಖ್ಯಮಂತ್ರಿಗಳು. ಯಾರು ಟೆರರಿಸ್ಟು? ಪಹಲ್ಗಾಮದಲ್ಲಿ ಅದಾಗಕ್ಕೆ ಕಾರಣನೇ ಬಿ ಜೆ ಪಿಯವರು, ಬಿ ಜೆ ಪಿ ಸರ್ಕಾರ, ಕೇಂದ್ರ ಸರ್ಕಾರ. ಯಾಕೆ ಭದ್ರತೆ ಯಾಕೆ ತೆಗೆದ್ರು? ನಿಮ್ಮ ಭದ್ರತೆ ವೈಫಲ್ಯದ ಬಗ್ಗೆ ಮುಚ್ಚಿಕೊಳ್ಳೋಕ್ಕೆ ಇದನ್ನೆಲ್ಲ ಕತೆ ಹೇಳ್ತಿದ್ದೀರಾ ನೀವು? ಯಾವ ಆಧಾರ ಇಟ್ಕೊಂಡು ನೀವು ಭದ್ರತೆಯನ್ನು ತೆಗೆದ್ರಿ? ಅಲ್ಲಿ ಹೇಳ್ತಾ ಇದ್ದಾರಲ್ಲ, ಒಬ್ಬ ಮಿಲಿಟ್ರಿ ಇಲ್ಲ, ಒಬ್ಬ ಪೊಲೀಸ್ ಆಫೀಸರ್ ಇಲ್ಲ ಅಂತಂತ ಯಾರು ಅಲ್ಲಿದ್ದು ಓದಂಥವ್ರು ಹೇಳ್ತಾ ಇದ್ದಾರಲ್ಲ. ಇವಾಗ ನಾಚಿಕೆ ಆಗಲ್ಲ ಇವ್ರಿಗೆ? ನೋಡಿ, ಒಂದೇ ಏನು ಹೇಳಿದರು ಮುಖ್ಯಮಂತ್ರಿಗಳು? ಹೇಳಿದ್ದಾದ್ರೆ ಏನು? ಯುದ್ಧ ಮಾಡೋದು ಬೇಡಲ್ಲ, ಈ ಸದ್ಯ ಯುದ್ಧದ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ಹೌದಾ? ಈ ಸದ್ಯ ಯುದ್ಧದ ಅವಶ್ಯಕತೆ ಇಲ್ಲ ಅಂತಂತ ಹೇಳಿದರು. ಅದಕ್ಕೆ ಇವರು ಆಯಿತು ನೋಡಿ, ಸರ್ಕಾರ, ರಾಜ್ಯ, ದೇಶ ಫಸ್ಟು. ನಮಗೆ ದೇಶ ಮುಖ್ಯ. ನಾನು ಕೇಳ್ತೀನಿ ಇವತ್ತ, ದೇಶ ಮುಖ್ಯ. ನೀವು ಇಂಥ ಒಂದು ಅಮಾಯಕರು ಸತ್ತಿದ್ದಾರೆ, ಅಮಾಯಕರನ್ನು ಗುಂಡಿಗೆ ಬಲಿಯಾಗಿದ್ದಾರೆ. ಸರ್ವಪಕ್ಷ ಸಭೆ ಕರೆದ ನಿರ್ಧಾರ ಮಾಡೋ ಹೊತ್ತಿನಾಗ ಪ್ರಧಾನಮಂತ್ರಿಗಳು ಎಲ್ಲಿದ್ದರು? ಇದು ಸೌಜನ್ಯದ ಕೆಲಸನಾ? ಈ ದೇಶದ ಗೌರವ ತರುವಂಥದ್ದಾ? ಈ ದೇಶಕ್ಕೆ ಗೌರವ ಕೊಡೋ ಕೆಲಸನಾ ಪ್ರಧಾನಮಂತ್ರಿಗಳು ಮಾಡಿದ್ದು? ಏನು ಬಿಹಾರದಾಗ ಚುನಾವಣೆಗೆ ಹೋಗಿ ಇವ್ರು ಪ್ರಚಾರ ಮಾಡ್ತಂತ ನಾಚಿಕೆ ಆಗಲ್ಲ ಇವ್ರಿಗೆ? ಇಲ್ಲಿ ಯಾಕೆ ಸರ್ವಪಕ್ಷ ಸಭೆ ಕರಿಬೇಕು? ಇದು ದೇಶಭಕ್ತಿನಾ? ಇಲ್ಲಿ ಜನ ಅಮಾಯಕರು ಸತ್ಯದ್ರ ಬಗ್ಗೆ ಚರ್ಚೆ ಮಾಡೋದನ್ನು ಬಿಟ್ಟು ನಿಮ್ಮ ಚುನಾವಣೆನೇ ಭಾಳ ಮುಖ್ಯವಾಯ್ತಾ? ಅದ್ರ ಬಗ್ಗೆ ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇಲ್ಲ ಮಾಧ್ಯಮದವರು? ಯಾಕಂದರೆ ಮಾಧ್ಯಮದವ್ರಿಗೆ ಸಿಗಂಗಿಲ್ಲ ಆತ, ಪ್ರಧಾನಮಂತ್ರಿಗಳು ಸಿಗಂಗಿಲ್ಲ. ಸಿಕ್ಕರೆ ಪ್ರಶ್ನೆ ಮಾಡ್ತೀರಿ. ಪಾಪ ನೀವು ಏನು ಮಾಡ್ತೀರಿ? ಅವ್ರು ಸಿಗೋದೇ ಇಲ್ಲ, ನಿಮ್ಮ ಕೈಗೆ ಸಿಗಲ್ಲ. ನೋಡಿ, ದೇಶಭಕ್ತಿ ಬಗ್ಗೆ, ದೇಶದ ಯುದ್ಧ ಮಾಡೋದ್ರ ಬಗ್ಗೆ ಬಿ ಜೆ ಪಿಯವ್ರನ್ನ ಕೇಳಿ ಕಲಿಯೋಂಥ ಅವಶ್ಯಕತೆ ನಮಗಿಲ್ಲ. ಯಾವ ಯುದ್ಧ ಮಾಡಿದ್ದಾರೆ ಇವರು ಹೇಳಿ? ಪಾಕಿಸ್ತಾನ ಎಷ್ಟು ಸತಿ ಎದುರಿಸ್ಯಾರ? ಇಂದಿರಾ ಗಾಂಧಿ ಅವ್ರು ಏನು ಮಾಡಿದರು? ಎಷ್ಟು ಯುದ್ಧ ಗೆದ್ದೀವಿ? ಪಾಕಿಸ್ತಾನ ಎಲ್ಲಿಗೆ ಕಳಿಸಿದ್ದೀವಿ? ಇವ್ರ ಕಡೆಯಿಂದ ನಾವು ದೇಶಭಕ್ತಿ ಕಲಿಬೇಕಾ? ಯುದ್ಧದ ಬಗ್ಗೆ ಕೇಳಬೇಕಾ?
ವಾಕಿನಲ್ಲಿ ನೋಡಿ ಮಾಧ್ಯಮದ ಬಗ್ಗೆ ಮಾತಾಡಿರ್ಬೋದು, ಅದನ್ನು ಬಿಟ್ಟು ಕಾಸಿ ಪಾಕಿಸ್ತಾನದಾಗ ಇರೋ ಆಗಂತ ಅವಶ್ಯಕತೆ ಇಲ್ಲ. ಈ ದೇಶಕ್ಕೆ ಇವರಿಗೆ ತಿಳುವಳಿಕೆ ಹೇಳುವಂಥ ಅವಶ್ಯಕತೆ ನಮಗೆ ತಿಳುವಳಿಕೆ ಹೇಳೋಂಥ ಅವಶ್ಯಕತೆ, ಇವ್ರನ್ನ ಕೇಳಿಕಾಸಿ ಆಡಳಿತ ಮಾಡೋಂಥ ಅವಶ್ಯಕತೆ ನಮಗೇನಿಲ್ಲ. ಸರ್, ಈಗ ಬಿ ಜೆ ಪಿಯವ್ರಿಗೆ ಬೇರೆ ಕೆಲಸ ಏನಿದೆ ಹೇಳಿ? ಬಿ ಜೆ ಪಿಯವರಿಗೆ ಬೇರೆ ಕೆಲಸ ಏನಿದೆ? ಟೀಕೆ ಮಾಡೋದೇ ಅವ್ರದ್ದೊಂದು ಕೆಲಸ. ಅವ್ರು ಮಾಡಿದ್ದು ಸರಿನಾ? ಅವ್ರ ಕಾರ್ಯಕರ್ತರು ಮಾಡಿದ್ದು ಸರಿನಾ? ಒಂದು ಪಕ್ಷದ ಒಂದು ಕಾರ್ಯಕ್ರಮ ಆಗ್ತೈತೆ ಅಂತಂದರೆ ಆ ಪಕ್ಷದ ಕಾರ್ಯಕರ್ತರು ಬಂದು ಅಲ್ಲಿ ಕಪ್ಪು ಬಟ್ಟೆ ಬಾವುಟ ತೋರಿಸೋದು ಇದು ಸೌಜನ್ಯದ ಕೆಲಸನ? ಇವ್ರಿಗೆ ನಾಚಿಕೆ ಆಗಲ್ಲ? ಆ ಕೆಲಸ ನಾವು ಮಾಡ್ಬೋದು. ನಮ್ಮ ಕಾರ್ಯಕರ್ತರು ಇದ್ದಾರೆ, ಇವ್ರು ಎಲ್ಲೆಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಅಲ್ಲಿ ಎಲ್ಲ ಕಡೆಯೂ ನಮ್ಮ ಕಾರ್ಯಕರ್ತರನ್ನ ಕಳಿಸಿ ನಾವು ಕಪ್ಪು ಬಾವುಟವನ್ನು ಕೇಂದ್ರ ಸರ್ಕಾರದ ವಿರುದ್ಧನ ಮಾತಾಡ್ಬೋದು. ಬೆಲೆ ಏರಿಕೆ ಯಾರ ಕಾರಣಕ್ಕಾಗಿ ಆಗಿದೆ? ಪೆಟ್ರೋಲು ಡೀಸೆಲ್ ಯಾರು ಕಂಟ್ರೋಲ್ನಾಗಿದೆ? ಪೆಟ್ರೋಲ್ ಡೀಸೆಲ್ ರೇಟ್ ಏರಿದ ಮೇಲೆ ಸಹಜವಾಗಿ ಲೋಕಲ್ಲು ರಾಜ್ಯದೊಳಗೆ ಬೆಲೆ ಏರಿಕೆ ಆಗೋದು ಸಹಜವಾದಂಥ ಪ್ರಕ್ರಿಯೆ. ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನೋಡಿ, ಮುಖ್ಯಮಂತ್ರಿಗಳು ತಾಳ್ಮೆ ಕಳ್ಕೊಳ್ಳೋಂಥ ಪ್ರಶ್ನೆ ಇಲ್ಲ. ನೀವು ಕೈ ಮಾಡಿದ್ರಂತ ನೀವಂತ ಕೈ ಮಾಡಿದ್ರ, ಅವರಿಗೆ ಕೈ ತೋರಿಸಿದ್ರು. ಏನು ಡ್ಯೂಟಿ ಮಾಡ್ತೀರಿ ನೀವು ಅಂತಂದು ಕೇಳಿದರು. ಅದನ್ನು ಬಿಟ್ಟು ಬಡಿಯೋಕೆ ಹೋದ್ರು, ಇದನ್ನೆಲ್ಲ ಅದನ್ನು ತೋರಿಸಿದ್ರಾ? ನಾನು ಕೇಳ್ತೀನಿ, ಈಗ ಅಲ್ಲಿ ಬಂದು ಮಾಡಿದಾರಲ್ಲ ಬಿ ಜೆ ಪಿ ಅವರು ಒಬ್ಬರು ಜವಾಬ್ದಾರಿ ಸ್ಥಾನದಾಗ ಇದ್ದಂಥವ್ರು, ಬಿ ಜೆ ಪಿ ಏನು ಮಹಿಳಾ ಮೋರ್ಚಾದಾಗ ಯಾರೋ ಇದ್ದಂಥವ್ರು, ಆ ತಾಯಿ ಸೌಜನ್ಯದ ಕೆಲಸನ ನಾವು ಬಿಡೋಣ ಇವ್ರನ್ನ? ನಾವು ಇವ್ರ ಕಾರ್ಯಕ್ರಮ ಮಾಡಲಿ ಬಿಟ್ರೆ ಅಂದ್ರೆ ಇವ್ರ ಕಾರ್ಯಕ್ರಮ ಮಾಡಂಗಿಲ್ಲ ಈ ರಾಜ್ಯದೊಳಗೆ. ನೋಡ್ರಿ, ಲ್ಯಾಂಡ್ ಆ್ಯಂಡ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದಕ್ಕೆ ಮಾಡಬಾರ್ದು, ಅದಕ್ಕೆ ಅವ್ರ ಮೇಲೆ ಕೇಸ್ ಹಾಗೇ ಆಗುತ್ತೆ. ನೋಡಿ, ಪೊಲೀಸ್ ಅಧಿಕಾರಿಗಳ ಮೇಲೆ ಮುಖ್ಯಮಂತ್ರಿಗಳು ಕೈ ಮಾಡಿದ್ರೆ ನೀವಂತ್ರಿ ಕೈ ಮಾಡಿಲ್ಲ. ನಾನು ವೇದಿಕೆ ಮೇಲೆ ಇದ್ದೆ. ನೋಡಿ, ಮುಖ್ಯಮಂತ್ರಿಗಳವರು ಅವ್ರ ಕರ್ಗ ಏನಂತ ಕೇಳಿದರು? ಯಾರು ಅವ್ರಿಗೆಲ್ಲ ಒಳಗಡೆ ಬಿಟ್ಟರೆ ಯಾರು? ಏನು ಕೆಲಸ ಮಾಡ್ತೀರಿ ನೀವು ಅಧಿಕಾರಿಗಳು ಅಂತ ಕೇಳಿದ್ರು ಅಷ್ಟೇ. ಆ ರೀತಿ ನೋಡಿ, ಮುಖ್ಯಮಂತ್ರಿಗಳು ಎರಡು ತಾಳ್ಮೆ ಕಳ್ಕೊಳ್ಳೋಂಥ ಪ್ರಶ್ನೆ ಇಲ್ಲ. ತಾಳ್ಮೆ ಸಫಿಷಿಯೆಂಟ್ ಇದೆ ನಮ್ಮ ಮುಖ್ಯಮಂತ್ರಿಗಳಿಗೆ. ಇದಕ್ಕೆ ತಾಳ್ಮೆ ಇದ್ದಕ್ಕೇ ಈ ರಾಜ್ಯದೊಳಗೆ ಬಡವರು ಸಾಮಾಜಿಕ ನ್ಯಾಯದಾಗ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದನ್ನು ಬಿಟ್ಟು ತಾಳ್ಮೆ ಕಳ್ಕೊಳ್ಳೋಂಥ ಪ್ರಶ್ನೆ ಬರೋಂಗಿಲ್ಲ ಮುಖ್ಯಮಂತ್ರಿಗಳು. ಯಾರು ಟೆರರಿಸ್ಟು? ಪಹಲ್ಗಾಮದಲ್ಲಿ ಅದಾಗಕ್ಕೆ ಕಾರಣನೇ ಬಿ ಜೆ ಪಿಯವರು, ಬಿ ಜೆ ಪಿ ಸರ್ಕಾರ, ಕೇಂದ್ರ ಸರ್ಕಾರ. ಯಾಕೆ ಭದ್ರತೆ ಯಾಕೆ ತೆಗೆದ್ರು? ನಿಮ್ಮ ಭದ್ರತೆ ವೈಫಲ್ಯದ ಬಗ್ಗೆ ಮುಚ್ಕೊಳಕ್ಕೆ ಇದನ್ನೆಲ್ಲ ಕತೆ ಹೇಳ್ತಿದ್ದೀರಾ ನೀವು? ಯಾವ ಆಧಾರ ಇಟ್ಕೊಂಡು ನೀವು ಭದ್ರತೆಯನ್ನು ತೆಗೆದ್ರಿ? ಅಲ್ಲಿ ಹೇಳ್ತಾ ಇದ್ದಾರಲ್ಲ, ಒಬ್ಬ ಮಿಲ್ಟ್ರಿ ಇಲ್ಲ, ಒಬ್ಬ ಪೊಲೀಸ್ ಆಫೀಸರ್ ಇಲ್ಲ ಅಂತಂತ ಯಾರು ಅಲ್ಲಿದ್ದು ಓದಂಥವ್ರು ಹೇಳ್ತಾ ಇದ್ದಾರಲ್ಲ. ಇವಾಗ ನಾಚಿಕೆ ಆಗಲ್ಲ ಇವ್ರಿಗೆ? ನೋಡಿ, ಒಂದೇ ಏನು ಹೇಳಿದರು ಮುಖ್ಯಮಂತ್ರಿಗಳು? ಹೇಳಿದ್ದಾದ್ರೆ ಏನು? ಯುದ್ಧ ಮಾಡೋದು ಬೇಡಲ್ಲ, ಈ ಸದ್ಯ ಯುದ್ಧದ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ಹೌದಾ? ಈ ಸದ್ಯ ಯುದ್ಧದ ಅವಶ್ಯಕತೆ ಇಲ್ಲ ಅಂತಂತ ಹೇಳಿದರು. ಅದಕ್ಕೆ ಇವರು ಆಯಿತು ನೋಡಿ, ಸರ್ಕಾರ, ರಾಜ್ಯ, ದೇಶ ಫಸ್ಟು ನಮಗೆ ದೇಶ ಮುಖ್ಯ. ನಾನು ಕೇಳ್ತೀನಿ ಇವತ್ತ, ದೇಶ ಮುಖ್ಯ. ನೀವು ಇಂಥ ಒಂದು ಅಮಾಯಕರು ಸತ್ತಿದ್ದಾರೆ, ಅಮಾಯಕರನ್ನು ಗುಂಡಿಗೆ ಬಲಿಯಾಗಿದ್ದಾರೆ, ಸರ್ವಪಕ್ಷ ಸಭೆ ಕರೆದ ನಿರ್ಧಾರ ಮಾಡೋ ಹೊತ್ತಿನಾಗ ಪ್ರಧಾನಮಂತ್ರಿಗಳು ಎಲ್ಲಿದ್ದರು? ಇದು ಸೌಜನ್ಯದ ಕೆಲಸನಾ? ಈ ದೇಶದ ಗೌರವ ತರುವಂಥದ್ದಾ? ಈ ದೇಶಕ್ಕೆ ಗೌರವ ಕೊಡುವ ಕೆಲಸನಾ ಪ್ರಧಾನಮಂತ್ರಿಗಳು ಮಾಡಿದ್ದು? ಏನು ಬಿಹಾರದಾಗ ಚುನಾವಣೆಗೆ ಹೋಗಿ ಇವ್ರು ಪ್ರಚಾರ ಮಾಡ್ತಂತ ನಾಚಿಕೆ ಆಗಲ್ಲ ಇವ್ರಿಗೆ? ಇಲ್ಲಿ ಯಾಕೆ ಸರ್ವಪಕ್ಷ ಸಭೆ ಕರಿಬೇಕು? ಇದು ದೇಶಭಕ್ತಿನಾ? ಇಲ್ಲಿ ಜನ ಅಮಾಯಕರು ಸತ್ಯದ್ರ ಬಗ್ಗೆ ಚರ್ಚೆ ಮಾಡೋದನ್ನ ಬಿಟ್ಟು ನಿಮ್ಮ ಚುನಾವಣೆನೇ ಭಾಳ ಮುಖ್ಯವಾಯ್ತಾ? ಅದ್ರ ಬಗ್ಗೆ ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇಲ್ಲ ಮಾಧ್ಯಮದವರು? ಯಾಕಂದರೆ ಮಾಧ್ಯಮದವ್ರಿಗೆ ಸಿಗಂಗಿಲ್ಲ ಆತ, ಪ್ರಧಾನಮಂತ್ರಿಗಳ ಸಿಗಂಗಿಲ್ಲ. ಸಿಕ್ಕರೆ ಪ್ರಶ್ನೆ ಮಾಡ್ತೀರಿ. ಪಾಪ ನೀವು ಏನು ಮಾಡ್ತೀರಿ? ಅವ್ರು ಸಿಗೋದೇ ಇಲ್ಲ, ನಿಮ್ಮ ಕೈಗೆ ಸಿಗಲ್ಲ. ನೋಡಿ, ದೇಶಭಕ್ತಿ ಬಗ್ಗೆ, ದೇಶದ ಯುದ್ಧ ಮಾಡೋದ್ರ ಬಗ್ಗೆ ಬಿ ಜೆ ಪಿಯವ್ರನ್ನ ಕೇಳಿ ಕಲಿಯೋಂಥ ಅವಶ್ಯಕತೆ ನಮಗಿಲ್ಲ. ಯಾವ ಯುದ್ಧ ಮಾಡಿದ್ದಾರೆ ಇವರು ಹೇಳಿ? ಪಾಕಿಸ್ತಾನ ಎಷ್ಟು ಸತಿ ಎದುರಿಸ್ಯಾರ? ಇಂದಿರಾ ಗಾಂಧಿಯವ್ರು ಏನು ಮಾಡಿದರು? ಎಷ್ಟು ಯುದ್ಧ ಗೆದ್ದೀವಿ? ಪಾಕಿಸ್ತಾನ ಎಲ್ಲಿಗೆ ಕಳಿಸಿದ್ದೀವಿ? ಇವ್ರ ಕಡೆಯಿಂದ ನಾವು ದೇಶಭಕ್ತಿ ಕಲಿಬೇಕಾ?
ಯುದ್ಧದ ಬಗ್ಗೆ ಕೇಳಬೇಕಾ? ಬಾಕಿನಲ್ಲಿ ನೋಡಿ ಮಾಧ್ಯಮದ ಬಗ್ಗೆ ಮಾತಾಡಿರ್ಬೋದು, ಅದನ್ನು ಬಿಟ್ಟು ಕಾಸಿ ಪಾಕಿಸ್ತಾನದಾಗ ಹೀರೋ ಆಗಂಥ ಅವಶ್ಯಕತೆ ಇಲ್ಲ. ಈ ದೇಶಕ್ಕೆ ಇವರಿಗೆ ತಿಳುವಳಿಕೆ ಹೇಳುವಂಥ ಅವಶ್ಯಕತೆ ನಮಗೆ ತಿಳುವಳಿಕೆ ಹೇಳೋಂಥ ಅವಶ್ಯಕತೆ, ಇವ್ರನ್ನ ಕೇಳಿಕಾಸಿ ಆಡಳಿತ ಮಾಡೋಂಥ ಅವಶ್ಯಕತೆ ನಮಗೇನಿಲ್ಲ.